ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ, ನಂಬಿಕೆ, ಮೌಲ್ಯ, ಗುಣಮಟ್ಟ. ಬೀಡಿಗೆ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಸಹಾಯವಾಣಿ ಸಂಖ್ಯೆ 9416166622. ಇವತ್ತಿನ ಪ್ರಮುಖ ಪ್ರಪಂಚದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ರಂಜಿತಾ ರೇವಣ್ಣ. ಮೊದಲನೆಯದಾಗಿ ಉಕ್ರೇನ್ ಜೊತೆಗಿನ ಕದನ ವಿರಾಮಕ್ಕೆ ರಷ್ಯಾ ಮೇಲೆ ಒತ್ತಡ ಹೇರಲು ಫ್ರೆಂಚ್ ಅಧ್ಯಕ್ಷರು ಬೀಜಿಂಗ್ ಅನ್ನ ಸೇರಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ವ್ಯಾಪಾರ ಮತ್ತು ರಾಜತಾಂತ್ರಿಕ ಮಾತುಕತೆಗಳ ಮೇಲೆ ಕೇಂದ್ರೀಕರಿಸಿರುವ 3 ದಿನಗಳ ರಾಜ್ಯ ಭೇಟಿಗಾಗಿ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಚೀನಾಕ್ಕೆ ಆಗಮಿಸಿದ್ದಾರೆ. ಎಲ್ಲರಿಗೂ ಪ್ರಯೋಜನಕಾರಿಯಾದ ಸುಸ್ಥಿರ ಘನ ಬೆಳವಣಿಗೆಯನ್ನ ಖಾತ್ರಿಪಡಿಸುವ ಸಮತೋಲನವನ್ನ ಸಾಧಿಸುವ ಗುರಿಯನ್ನ ಹೊಂದಿರುವ ಆರ್ಥಿಕ ಮತ್ತು ವ್ಯಾಪಾರ ವಿಷಯಗಳಲ್ಲಿ ಸಹಕಾರದ ಕಾರ್ಯಸೂಚಿಯನ್ನ ಮ್ಯಾಕ್ರಾನ್ ಪ್ರತಿಪಾದಿಸಲಿದ್ದಾರೆ ಅಂತ ಕಚೇರಿ ತಿಳಿಸಿದೆ. ಇನ್ನು ಚೀನಾದ ಕಂಪನಿಗಳಿಂದ ಫ್ರಾನ್ಸ್ ಹೆಚ್ಚಿನ ಹೂಡಿಕೆಯನ್ನ ಆಕರ್ಷಿಸುವ ಮತ್ತು ಫ್ರೆಂಚ್ ರಫ್ತಿಗೆ ಮಾರುಕಟ್ಟೆ ಪ್ರವೇಶವನ್ನ ಸುಗಮಗೊಳಿಸುವ ಗುರಿಯನ್ನ ಹೊಂದಿದೆ. ಭೇಟಿಯ ಸಮಯದಲ್ಲಿ ಎರಡೂ ರಾಷ್ಟ್ರಗಳ ಅಧಿಕಾರಿಗಳು ಇಂಧನ, ಆಹಾರ ಉದ್ಯಮ ಮತ್ತು ವಾಯುಯಾನ ಕ್ಷೇತ್ರಗಳಲ್ಲಿ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆ ಕೂಡ ಇದೆ. ನಮಗೆ ಬೇಕಾಗಿರುವುದು ಚೀನಾ ರಷ್ಯಾವನ್ನ ಸಾಧ್ಯವಾದಷ್ಟು ಬೇಗ ಕದನ ವಿರಾಮದತ್ತ ಸಾಗುವಂತೆ ಮನವೊಲಿಸಬಹುದು ಮತ್ತು ಪ್ರಭಾವ ಬೀರಬಹುದು. ಮಾತುಕತೆಗಳ ಮೂಲಕ ಆ ಕದನ ವಿರಾಮವನ್ನ ಕ್ರೋಢೀಕರಿಸಬಹುದು. ಇದು ನಮ್ಮ ದೃಷ್ಟಿಯಲ್ಲಿ ಉಕ್ರೇನ್ಗೆ ಘನ ಭದ್ರತಾ ಖಾತ್ರಿಗಳಿಗೆ ಕಾರಣವಾಗುತ್ತದೆ ಎಂದು ಫ್ರೆಂಚ್ ಉನ್ನತ ರಾಜತಾಂತ್ರಿಕ ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ರಷ್ಯಾದ ಇಂಧನದ ಮೇಲಿನ ಅವಲಂಬನೆಯನ್ನ ಕೊನೆಗೊಳಿಸುವ ಪ್ರಯತ್ನದ ಭಾಗವಾಗಿ 2027ರ ವೇಳೆಗೆ ರಷ್ಯಾದ ಅನಿಲ ಆಮದುಗಳನ್ನು ಹಂತ ಹಂತವಾಗಿ ನಿಲ್ಲಿಸುವ ಕುರಿತು ಯುರೋಪಿಯನ್ ಪಾರ್ಲಿಮೆಂಟ್ನೊಂದಿಗೆ ಒಪ್ಪಂದಕ್ಕೆ ಬಂದಿರುವುದಾಗಿ ಯುರೋಪಿಯನ್ ಕೌನ್ಸಿಲ್ ತಿಳಿಸಿದೆ. ಈಗ ನಡೆಯುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳ ನಡುವೆ ರಷ್ಯಾದ ಅನಿಲ ಸರಬರಾಜಿನಲ್ಲಿ ಗಮನಾರ್ಹ ಕಡಿತದ ನಂತರ ಇಂಧನ ಮೂಲಗಳನ್ನು ವೈವಿಧ್ಯಗೊಳಿಸಲು ಮತ್ತು ಇಂಧನ ಸುರಕ್ಷತೆಯನ್ನು ಹೆಚ್ಚಿಸೋಕೆ ಯುರೋಪಿಯನ್ ಕಾರ್ಯತಂತ್ರದ ಭಾಗವಾಗಿ ನಿಷೇಧ ಜಾರಿಗೆ ತರೋಕೆ ಮುಂದಾಗಿದೆ. ಈ ಒಪ್ಪಂದವು ರಷ್ಯಾದಿಂದ ದ್ರವೀಕೃತ ನೈಸರ್ಗಿಕ ಅನಿಲ ಅಂದ್ರೆ LNG ಮತ್ತು ಪೈಪ್ಲೈನ್ ಅನಿಲ ಆಮದುಗಳ ಮೇಲೆ ಕಾನೂನುಬದ್ಧವಾಗಿ ಹಂತ ಹಂತವಾಗಿ ನಿಷೇಧವನ್ನ ಒಳಗೊಂಡಿರುತ್ತದೆ. ಕ್ರಮವಾಗಿ 2026ರ ಅಂತ್ಯ ಮತ್ತು 2027ರಿಂದ ಸಂಪೂರ್ಣ ನಿಷೇಧವನ್ನ ಒಳಗೊಂಡಿರುತ್ತದೆ. ಅಕ್ಟೋಬರ್ ವೇಳೆಗೆ ರಷ್ಯಾ EU ಅನಿಲ ಆಮದುಗಳಲ್ಲಿ 12% ರಷ್ಟಿತ್ತು. 2022ರಲ್ಲಿ ಉಕ್ರೇನ್ ಆಕ್ರಮಣದ ಮೊದಲು 45% ರಿಂದ ಕಡಿಮೆಯಾಗಿದೆ. ಹಂಗೇರಿ, ಫ್ರಾನ್ಸ್ ಮತ್ತು ಬೆಲ್ಜಿಯಂ ಇನ್ನೂ ರಷ್ಯಾದ ಅನಿಲವನ್ನ ಪಡೆಯುತ್ತಿರುವ ದೇಶಗಳಲ್ಲಿ ಸೇರಿಕೊಂಡಿವೆ. ಡಿಸೆಂಬರ್ 18ರಂದು ನಡೆಯಲಿರುವ ಬ್ರಸೆಲ್ಸ್ ಶೃಂಗಸಭೆಯಲ್ಲಿ EU ನಾಯಕರು ಉಕ್ರೇನ್ನ ಆರ್ಥಿಕ ಮತ್ತು ಮಿಲಿಟರಿ ಅವಶ್ಯಕತೆಗಳ ಕುರಿತು ಚರ್ಚೆಗಳೊಂದಿಗೆ ಈ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವ ನಿರೀಕ್ಷೆ ಕೂಡ ಇದೆ. ಕಳೆದ ವಾರ ಸುರಿದ ಧಾರಾಕಾರ ಮಳೆಯಿಂದಾಗಿ ಇಂಡೋನೇಷ್ಯಾ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಮಲೇಷ್ಯಾದಲ್ಲಿ 1400ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಭೀಕರ ಪ್ರವಾಹ ಮತ್ತು ಭೂಕುಸಿತದಿಂದ ಏಷ್ಯಾದ ಕೆಲವು ಭಾಗಗಳು ತತ್ತರಿಸಿ ಹೋಗಿವೆ. ಇಂಡೋನೇಷ್ಯಾ ಅತಿ ಹೆಚ್ಚು ಹೊಡೆತವನ್ನ ಅನುಭವಿಸಿದ್ದು ಕನಿಷ್ಠ 753 ಸಾವುಗಳು ದಾಖಲಾಗಿವೆ. ನಂತರ ಶ್ರೀಲಂಕಾ 465 ಸಾವುಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಥೈಲ್ಯಾಂಡ್ನಲ್ಲಿ ಕನಿಷ್ಠ 185 ಜನರು ಮತ್ತು ಮಲೇಷ್ಯಾದಲ್ಲಿ 3 ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಲಾಗಿದೆ. ಬುಧವಾರ ರಕ್ಷಣಾ ತಂಡಗಳು ಪ್ರತ್ಯೇಕ ಸಮುದಾಯಗಳನ್ನು ತಲುಪಲು ಹರಸಾಹಸ ಪಟ್ಟಿದ್ದಾರೆ. ಯಾಕಂದ್ರೆ 1,000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ರು. ವಿದ್ಯುತ್ ಮತ್ತು ದೂರ ಸಂಪರ್ಕ ಕಡಿತದ ನಡುವೆ ಗ್ರಾಮಗಳು ಮಣ್ಣು ಅವಶೇಷಗಳ ಅಡಿಯಲ್ಲಿ ಹೂತು ಹೋಗಿವೆ. 16,000 ಮನೆಗಳು ಮತ್ತು ಸಾರ್ವಜನಿಕ ಸೌಲಭ್ಯಗಳಿಗೆ ಹಾನಿಯುಂಟು ಮಾಡಿದ ಈ ದುರಂತದ ಸಂದರ್ಭದಲ್ಲಿ 1.5 ದಶಲಕ್ಷಕ್ಕೂ ಹೆಚ್ಚು ನಿವಾಸಿಗಳು ಸ್ಥಳಾಂತರಗೊಂಡಿದ್ದಾರೆ ಎಂದು ಸಂಸ್ಥೆ ತಿಳಿಸಿದೆ. ಸುಮಾರು 2,600 ಜನರು ಗಾಯಗೊಂಡಿದ್ದಾರೆ. ಸ್ಥಳೀಯ ಆಸ್ಪತ್ರೆಗಳು ಮುಳುಗಿ ಹೋಗಿವೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಸಾವಿನ ವದಂತಿಗೆ ಕೊನೆಗೂ ತೆರೆ ಬಿದ್ದಿದೆ. ಜೈಲಿನಲ್ಲಿ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡಿ ಬಂದಿರುವ ಸಹೋದರಿ ಅಲೀಮಾ ಖಾನ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳಲ್ಲಿ ಸಂಚಲನ ಸೃಷ್ಟಿಸುವಂತ ಹೇಳಿಕೆಗಳನ್ನು ನೀಡಿದ್ದಾರೆ. ಪಾಕ್ ಸೇನಾಧ್ಯಕ್ಷ ಅಸೀಂ ಮುನೀರ್ ಭಾರತದ ವಿರುದ್ಧ ಯುದ್ಧಕ್ಕೆ ತಯಾರಿ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿರುವ ಅಲೀಮಾ ಖಾನ್ ತಮ್ಮ ಸಹೋದರ ಇಮ್ರಾನ್ ಖಾನ್ ಭಾರತದೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಪಾಕಿಸ್ತಾನದ ಸೇನಾಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಭಾರತದೊಂದಿಗೆ ಯುದ್ಧ ತಯಾರಿ ನಡೆಸಿದ್ದಾರೆ ಎಂದು ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಸಹೋದರಿ ಅಲೀಮಾ ಖಾನ್ ಗಂಭೀರ ಆರೋಪ ಮಾಡಿದ್ದಾರೆ.
ಅಸೀಂ ಮುನೀರ್ ಅವರನ್ನ ಇಸ್ಲಾಮಿಕ್ ಮೂಲಭೂತವಾದಿ ಅಂತ ಕರೆದಿರುವ ಅಲೀಮಾ ಖಾನ್ ಇಮ್ರಾನ್ ಖಾನ್ ಅವರನ್ನ ಶುದ್ಧ ಉದಾರವಾದಿ ನಾಯಕ ಎಂದು ಬಣ್ಣಿಸಿದ್ದಾರೆ. ಅಸೀಂ ಮುನೀರ್ ಭಾರತಕ್ಕೆ ಪರಮಾಣು ಯುದ್ಧದ ಬೆದರಿಕೆ ಹಾಕುತ್ತಲೇ ಇದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಪ್ರತಿಯಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ವೇಳೆ ಪೆಟ್ಟು ತಿಂದಿರುವ ಅಸೀಂ ಮುನೀರ್ ಭಾರತದೊಂದಿಗೆ ನೇರ ಯುದ್ಧದ ಕುತಂತ್ರ ನಡೆಸುತ್ತಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆದರೆ ಭಾರತ ಪರಮಾಣು ಯುದ್ಧದ ಗೊಡ್ಡು ಬೆದರಿಕೆಗಳಿಗೆ ಹೆದರುವುದಿಲ್ಲ ಎಂಬ ಸತ್ಯ ಕೂಡ ಇಡೀ ಜಗತ್ತಿಗೆ ಗೊತ್ತಿದೆ ಅಂತ ಹೇಳಿದ್ರು. ಕಣ್ಮರೆಯಾದ ಮಲೇಷ್ಯಾ ಏರ್ಲೈನ್ಸ್ ಫ್ಲೈಟ್ MH370 ಹುಡುಕಾಟವನ್ನ ಡಿಸೆಂಬರ್ 30ರಿಂದ ಪುನರಾರಂಭಿಸಲಾಗುತ್ತದೆ ಎಂದು ಮಲೇಷ್ಯಾ ಸಾರಿಗೆ ಸಚಿವಾಲಯ ಪ್ರಕಟಿಸಿದೆ. ಬೀಜಿಂಗ್ಗೆ ಪ್ರಯಾಣಿಸುತ್ತಿದ್ದ ಈ ವಿಮಾನ ಕಣ್ಮರೆಯಾಗಿ 1 ದಶಕವೇ ಕಳೆಯುತ್ತಿದೆ. 2014ರಲ್ಲಿ ಕೌಲಾಲಂಪುರ್ನಿಂದ ಬೀಜಿಂಗ್ಗೆ ಹೊರಟಿದ್ದ ಬೋಯಿಂಗ್ 777 ವಿಮಾನವು 227 ಪ್ರಯಾಣಿಕರು ಮತ್ತು 12 ಸಿಬ್ಬಂದಿಯನ್ನ ಹೊತ್ತಿತ್ತು. ಈ ವರ್ಷದ ಏಪ್ರಿಲ್ನಲ್ಲಿ ದಕ್ಷಿಣ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ನಡೆಸಿದ ಹುಡುಕಾಟ ದುಷ್ಪರಿಣಾಮಕಾರಿ ಹವಾಮಾನದಿಂದ ಮಧ್ಯದಲ್ಲಿ ನಿಲ್ಲಿಸಲಾಗಿತ್ತು. ಹುಡುಕಾಟ ಕಾರ್ಯಾಚರಣೆ ನಡೆಸುತ್ತಿರುವ ಓಷನ್ ಇನ್ಫಿನಿಟಿ 55 ದಿನಗಳ ಸಮುದ್ರ ತಳ ಶೋಧವನ್ನ ಮತ್ತೆ ಆರಂಭಿಸುವುದಾಗಿ ದೃಢಪಡಿಸಿದೆ. ಈ ಶೋಧ ಕಾರ್ಯವನ್ನ ಹಂತ ಹಂತವಾಗಿ ಮುಂದುವರಿಸಲಾಗುತ್ತದೆ ಎಂದು ಸಚಿವಾಲಯದ ಹೇಳಿಕೆಯಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಪ್ರಪಂಚದ ಪ್ರಮುಖ ಸುದ್ದಿಗಳಾಗಿತ್ತು. ನಾಳೆ ಮತ್ತೆ ಇದೇ ರೀತಿಯಾಗಿ ಪ್ರಮುಖ ಸುದ್ದಿಗಳನ್ನ ಕೊಡ್ತಾ ಹೋಗ್ತೇವೆ.